ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ದುಬೈನಿಂದ ಚಿನ್ನ ಸಾಗಿಸೋ ಪ್ಲಾನ್ ಮಾಡಿದ್ಲು ನಟಿ. ಏರ್ಪೋರ್ಟ್ ಬಳಿಯ ವಾಶ್ರೂಮ್ನಲ್ಲಿ ಕುಳಿತು ಟ್ರೈನಿಂಗ್ ಪಡೆದುಕೊಳ್ತಿದ್ಲಂತೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡುವ ಬಗ್ಗೆ ವಿಡಿಯೋ ನೋಡ್ತಾ ಇದ್ಲು ನಟಿ, ಅದು ಕೂಡ ವಾಶ್ರೂಮ್ ಅಲ್ಲಿ ಕೂತ್ಕೊಂಡು. ಯೂಟ್ಯೂಬ್ನಿಂದ ವಿಡಿಯೋ ನೋಡಿ ನಟಿ ರನ್ಯಾ ರಾವ್ ಟ್ರೈನಿಂಗ್ ಪಡೆದುಕೊಂಡಿದ್ಲು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈಗೆ ವಿಮಾನದ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ಲಂತೆ. ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡಿದ್ಲು ನಟಿ ರನ್ಯಾ ರಾವ್. ರಿಪಬ್ಲಿಕ್ ಕನ್ನಡದಲ್ಲಿ ಜತಿನ್ ವಿಚಾರಣೆಯ ಅಸಲಿ ಸೀಕ್ರೆಟ್ ಕೂಡ ಬಯಲಾಗಿದೆ. ಜತಿನ್ ರನ್ಯಾ ರಾವ್ ಅವರ ಪತಿ. ಸೊ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಮೂರು ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಬಟ್ ಸ್ವಲ್ಪ ದಿನದಲ್ಲೇ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಡಿಜಿಪಿ ಮಲಮಗಳನ್ನೇ ಹೆದರಿಸ್ಬಿಟ್ರ ಸ್ಮಗ್ಲಿಂಗ್ ವ್ಯಕ್ತಿಗಳು ಅನ್ನೋದು ಪ್ರಶ್ನೆ ಇದೆ. 6 ಅಡಿ ಎತ್ತರದ ವ್ಯಕ್ತಿ ಏರ್ಪೋರ್ಟ್ ನಲ್ಲಿ ನಿಂತಿದ್ದಂತೆ, ಅಂದ್ರೆ ನೀಡ್ತಾ ಇದ್ದ ಚಿನ್ನ ಆಕೆಗೆ. DRI ಡ್ರಿಲ್ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿದೆ. ಸ್ಮಗ್ಲಿಂಗು ಮುನ್ನ ಬರ್ತಾ ಇತ್ತಂತೆ ವಿದೇಶಿ ಕರೆಗಳು. DRI ಡ್ರಿಲ್ ವೇಳೆ ನಾನು ಏನೂ ಮಾಡಿಲ್ಲ, ನನ್ನ ತಪ್ಪೇ ಇಲ್ಲ ಅಂತ ರನ್ಯಾ ರಾವ್ ಹೇಳಿದ್ದಾಳೆ. ಬರೀ ಕಣ್ಣೀರು ಹಾಕ್ತಿದ್ಲಂತೆ. ಯಾವ ಸ್ಟೇಟ್ಮೆಂಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಕೊಟ್ಟಿಲ್ಲ. ನಾನು ಹಿಂದೆಯೂ ಕೂಡ ಈ ರೀತಿ ಚಿನ್ನ ಸ್ಮಗ್ಲಿಂಗ್ ಮಾಡಿಲ್ಲ. ರನ್ಯಾ ರಾವ್ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇನ್ನು ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈಗ ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಪಡೀತಾ ಇದೆ. ನಿನ್ನೆ CIDಗೆ ತನಿಖೆ ಕೊಟ್ಟಿದ್ರು, ಅಂದ್ರೆ ಇದನ್ನ ಮಾಡಿ ಅಂತ. ಅದನ್ನು ವಾಪಸ್ ಪಡ್ಕೊಂಡ್ರು. ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಅಂತ ಅಲ್ಲ, ವಾಪಸ್ ಪಡ್ಕೊಂಡ್ರು. ಅದು ಬೇರೆ ಬೇರೆ ಕಾರಣ ಇದ್ದಿರ್ಬೋದು, ಆದರೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ, ಅದು ಬೇರೆ ವಿಚಾರ. ಆಮೇಲೆ ರನ್ಯಾ ರಾವ್ ಬಂಧಿಸಿರುವ DRI ದಶದಿಕ್ಕಿನಲ್ಲೂ ಮಾಹಿತಿ ಜಾಲಾಡ್ತಾ ಇದೆ. ಈ ಮಧ್ಯೆ DRI CBI ಸೇರಿ ಬರೋಬ್ಬರಿ 5 ತನಿಖಾ ಏಜೆನ್ಸಿಗಳಿಂದ ತನಿಖೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವಂಥ ಪ್ರಶ್ನೆಗಳಿಲ್ಲ. ಈಗ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಕೂಡ, ಕರ್ನಾಟಕದ ಸೆಂಟ್ರಲ್ ಮಿನಿಸ್ಟರ್ ಅಂತ ಒಂದು ಸುದ್ದಿ ಬರ್ತಾ ಇದೆ, ಅದು ಗೊತ್ತಿಲ್ಲ. ಇನ್ನೊಂದು ರಾಜ್ಯದ 2 ಹಾಲಿ ಸಚಿವರು ಅಂತ ಒಂದು ಸುದ್ದಿ ಬರ್ತಾ ಇತ್ತು, ಅದು ಯಾರು ಅಂತ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಬ್ಬರು ಸಚಿವರು ಸಿನಿಮಾಗೆ ಸಂಬಂಧಪಟ್ಟವರು, ಸ್ವಾಮೀಜಿ ಬೇರೆ ಇದ್ದಾರೆ ಈಗ. ಮತ್ತೊಬ್ಬರು ಮಾಜಿ ಸಚಿವರ ಮಗ, ಒಬ್ಬ ಮಾಜಿ ಸಚಿವ ಅಂತಂದ್ರೆ ಇದೇ ಸರ್ಕಾರದ ಹಿಂದಿನ ಸರ್ಕಾರದಲ್ಲ, ಇದೇ ಸರ್ಕಾರದ, ಬಟ್ ಅವರು ಹಿಂದಿನ ಕಾಲಘಟ್ಟದಲ್ಲಿ ಅಂದರೆ ಕಳೆದ ಬಾರಿ ಸಚಿವರಾಗಿದ್ದರು, ಅವರ ಮಗ ಒಬ್ಬಂದು. ಆಮೇಲೆ ಕೆಲವು ಕಂಠಿಹಾರಗಳದೆಲ್ಲ ಸುದ್ದಿಗಳು ಬರ್ತಾ ಇದೆ. ವಿಶೇಷ ಏನಪ್ಪ ಅಂತಂದರೆ 30 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ, 30 ದಿನಗಳಲ್ಲಿ ಹಿಂದಿ ಕಲೀರಿ, ಶ್ರುತಿ ಹೇಳ್ತಾ ಇದ್ರು. ಇದು 3 ದಿವಸದಲ್ಲಿ ಸ್ಮಗ್ಲಿಂಗ್ ಕಲೀರಿ, ಅದು ಕೂಡ ಟಾಯ್ಲೆಟಲ್ಲಿ ಕೂತ್ ಕಲೀರಿ ಅನ್ನೋಂಥ ಪರಿಸ್ಥಿತಿಗೆ ಬಂದುಬಿಡ್ತಲ್ಲಪ್ಪ. 14 kg ಹೆಂಗೆ ತಗೊಂಡೋಗಿರ್ಬೋದು ಪಾಪ. ನಮ್ಮ ಬಡ ಹೆಣ್ಣುಮಕ್ಕಳು ಅಲ್ಲಿ ಗಾರ್ಮೆಂಟ್ಸಲ್ಲಿ 6,000ಕ್ಕೆ 7,000ಕ್ಕೆ ಶೋಷಣೆಗೊಳಗಾಕೊಂಡು, ಆಮೇಲೆ 2,000 ಬಂದಿಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ. ಇಲ್ಲಿ ನೋಡಿದರೆ ನೀವು ಕಳ್ಳತನ ಮಾಡುವಾಗ ನಿಮಗೆ ಪ್ರೋಟೋಕಾಲ್ ಬೇರೆ. ಬನ್ನಿ, ಸ್ಟೋರಿ ಎಲ್ಲಿ ತನಕ ಬಂದಿದೆ ನೋಡೋಣ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಭೇದಿಸಲು ತಂತ್ರ. 5 ತನಿಖಾ ಸಂಸ್ಥೆಗಳಿಂದ ತೀವ್ರಗೊಂಡ ತನಿಖೆ. ರನ್ಯಾ ರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ, ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ. ಈ ಪ್ರಕರಣದಲ್ಲಿ 2 ಪ್ರಭಾವಿ ಸಚಿವರ ಹೆಸರು ಕೇಳಿ ಬರುತ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಗೋಲ್ಡ್ ಕೇಸ್ನಲ್ಲಿ DRI, CBI, ED, IT ಮತ್ತು IAS ಅಧಿಕಾರಿ ತಂಡ ಸೇರಿ ಬರೋಬ್ಬರಿ 5 ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗುತ್ತಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದ್ಯ ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸಿದ್ದು, ಇಡೀ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ ಎಂಬ ಮಾತು ಚರ್ಚೆಯಾಗ್ತಿದೆ. ಅದಕ್ಕೆ ಕಾರಣ ಇಷ್ಟೇ. ಈ ಪ್ರಕರಣದ ಸುತ್ತ ಬರೋಬ್ಬರಿ 5 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಿವೆ. ತನಿಖೆ 1, DRI ಅಧಿಕಾರಿಗಳಿಂದ ತನಿಖೆ ಚುರುಕು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಬಯಲು ಮಾಡಿದ್ದ DRI ತಂಡ ರನ್ಯಾ, ತರುಣ್ ರಾಜ್ ಬಂಧನ ಮಾಡಿ ಪ್ರಾಥಮಿಕ ತನಿಖಾ ವರದಿಯನ್ನ ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಸಿದೆ. ಅಲ್ಲದೆ ಹವಾಲಾ ಹಣದ ಹಿಂದೆ ಬಿದ್ದಿದೆ. ತನಿಖೆ 2, CBI ಅಧಿಕಾರಿಗಳಿಂದ ತನಿಖೆ. ಮೊದಲ ಹಂತದಲ್ಲಿ ತನಿಖೆ ಮಾಡಿದ DRI ಟೀಮ್ ತನಿಖೆಯ ಆಧಾರದ ಮೇಲೆ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಪತ್ತೆ ಮಾಡಲು CBI ಟೀಮ್ ಅಖಾಡಕ್ಕಿಳಿದು ತನಿಖೆಯನ್ನು ಮಾಡುತ್ತಿದೆ. ತನಿಖೆ 3, IT ತಂಡದಿಂದ ಕೇಸ್ ಫಾಲೋ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ IT ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದರೂ ಎಂಟ್ರಿ ಕೊಡಬಹುದು. ಸದ್ಯ DRI, CBI ತನಿಖಾ ತಂಡದ ವರದಿಯನ್ನ ರವಾನೆ ಮಾಡಿವೆ. ನ್ಯಾಯಾಲಯದ ಅನುಮತಿ ಪಡೆದು ಜೈಲಿನಲ್ಲಿ ರನ್ಯಾ ವಿಚಾರಣೆಯನ್ನು ನಡೆಸಬಹುದಾಗಿದೆ. ತನಿಖೆ 4 ಇಡಿ ತನಿಖೆಗೂ ಕೌಂಟ್ ಡೌನ್.
ಈ ರನ್ಯಾ ಚಿನ್ನದ ರಹದಾರಿ ಪತ್ತೆಗೆ ಮೂಲ ಹವಾಲಾ ಹಣ ಭಾಗಿಯಾಗಿದೆಯಾ ಎಂಬ ತನಿಖೆ ಅಗತ್ಯವಿತ್ತು. ಇಡಿ ತಂಡ ಸಹ ಯಾವುದೇ ಕ್ಷಣದಲ್ಲಾದರೂ ತನ್ನ ವರಸೆ ಶುರು ಮಾಡಬಹುದು. ರನ್ಯಾರಾವ್ ಅಪಾರ್ಟ್ಮೆಂಟ್ನಲ್ಲಿ ಭಾರಿ ಪ್ರಮಾಣದ ಚಿನ್ನ ಹಾಗೂ ನಗದು ಸಿಕ್ಕಿದೆ. ಹೀಗಾಗಿ ಯಾವುದೇ ಕ್ಷಣ ಪಿಎಂಎಲ್ಎ ಕಾಯ್ದೆಯಡಿ ಇಡಿ ಎಂಟ್ರಿ ಆಗಬಹುದು. ತನಿಖೆ 5 ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಇನ್ನು ರನ್ಯಾ ತಂದೆ ಡಿಜಿಪಿ ರಾಮಚಂದ್ರರಾವ್ ಮಗಳಿಗೆ ಸಹಾಯ ಮಾಡಿರಬಹುದು ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ರಾಮಚಂದ್ರರಾವ್ ಪಾತ್ರ ಬಗ್ಗೆ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಮಾಡಲು ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಸಿಐಡಿ ತನಿಖೆ ಆದೇಶ ಹಿಂಪಡೆದ ರಾಜ್ಯ ಸರ್ಕಾರ. ಇನ್ನು ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿತ್ತು. ಆದರೆ ರಾಜ್ಯ ಸರ್ಕಾರ ಈ ಸಿಐಡಿ ತನಿಖೆಯನ್ನು ವಾಪಸ್ ಪಡೆದುಕೊಂಡಿದೆ. ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಕಾನ್ಸ್ಟೇಬಲ್ಗಳು ಭಾಗಿಯಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಏಕಾಏಕಿ ಸರ್ಕಾರ ಸಿಐಡಿ ಆದೇಶವನ್ನು ವಾಪಸ್ ಪಡೆದುಕೊಂಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಗೋಲ್ಡ್ ಸ್ಮಗ್ಲಿಂಗ್ ಸಮರ ದೊಡ್ಡ ಮಟ್ಟದಲ್ಲೇ ಹೋಗ್ತಾ ಇದೆ. ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಬಿಗ್ ಬಾಂಬ್ ಹಾಕಿದ್ದಾರೆ ಸಚಿವರೊಬ್ಬರು. ಇದು ರಿಪಬ್ಲಿಕಾಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರನ್ಯಾ ಕೇಸಲ್ಲಿ ಕೇಂದ್ರ ವಿಮಾನಯಾನ ಸಚಿವರ ಲಿಂಕ್ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರನ್ಯಾ ಎಷ್ಟು ಬಾರಿ ಚಿನ್ನ ಕಳ್ಳ ಸಾಕಾಣಿಕೆ ಮಾಡಿದ್ದಾರೆ, ವಿಮಾನ ನಿಲ್ದಾಣಗಳ ಉಸ್ತುವಾರಿ ಯಾರ ಜವಾಬ್ದಾರಿ, ಯಾರಿದ್ರ ಹೊಣೆ ಹೊರ್ತಿದ್ರು, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕೇಂದ್ರ ಸಚಿವರು ಕೂಡ ಇರಬಹುದು. ಸಚಿವ ಸಂತೋಷ್ ಲಾಡ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಿಪಬ್ಲಿಕಾಣ ಜೊತೆ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನು ಭಾಗಿಯಾಗಿದೆ ರನ್ಯಾ ರಾವ್ ಜೊತೆಗಿನ ಮದುವೆಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪ್ರಮುಖವಾಗಿ ಆ ಫೋಟೋದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಫೋಟೋದಲ್ಲಿ ಇರ್ತಕ್ಕಂಥದ್ದು. ಆ ಫೋಟೋವನ್ನು ಟ್ಯಾಗ್ ಮಾಡೋ ಮೂಲಕ ಈಗಲಾದ್ರೂ ಯಾವ ಸಚಿವರು ಈ ಗೋಲ್ಡ್ ಸ್ಕ್ಯಾಮ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಬಹಿರಂಗಪಡಿಸ್ತೀರಾ ಅಂತಕ್ಕಂಥ ಒಂದು ಕ್ವಶನನ್ನು ಮಾಡಿದ್ದಾರೆ. ಆದರೆ ಈ ಫೋಟೋ ರಿಲೀಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಮದುವೆಗೆ ಹೋಗಿದ್ದ ತಕ್ಷಣವೇ ಆ ಫೋಟೋನ ರಿಲೀಸ್ ಮಾಡೋದು ಅಷ್ಟು ಸೂಕ್ತನ ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರ ಸಂಬಂಧಪಟ್ಟ ಇವೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರಿದ್ದು ಅವನ್ನೇ ಮಾತಾಡ್ತಾರೆ. ಫಸ್ಟ್ ಸರ್, ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಏನು ರಿಯಾಕ್ಷನ್ ಹೇಳಿ? ಮದುವೆ ಫೋಟೋನ ರಿಲೀಸ್ ಮಾಡಿದ್ದಾರೆ. ಆಯ್ತು ರೀ, ಮದುವೆ ಫೋಟೋ ರಿಲೀಸ್ ಮಾಡಿದ್ರೆ ಏನು ಸಂಬಂಧ ಅದಕ್ಕೆ? ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ಬಾರಿ ಗೋಲ್ಡು ಏರ್ಪೋರ್ಟ್ಲಿಂದ ಒಳಗಡೆ ಬಂದಿದೆ. ಏರ್ಪೋರ್ಟ್ ಅಥಾರಿಟಿ ಯಾರು ಕಂಟ್ರೋಲ್ ಮಾಡೋದು? ಮತ್ತು ಅವ್ರ ಬಗ್ಗೆ ಯಾಕೆ ನೀವು ಕೇಳಲ್ಲ? ಯಾರಕ್ಕೆ ನೀವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಇನ್ವಾಲ್ವ್ ಇರ್ಬೋದು, ಇದರಲ್ಲಿ ಏವಿಯೇಷನ್ ಮಿನಿಸ್ಟ್ರಿ ಇನ್ವಾಲ್ವ್ ಇರ್ಬೋದು, ಯಾರಿಗೆ ಗುರುತು? ಬಿ ಜೆ ಪಿ ನ್ಯಾಷನಲ್ ಲೆವೆಲ್ ಮುಖಂಡರು ಇನ್ವಾಲ್ವ್ ಇರ್ಬೋದು ಇದರಲ್ಲಿ. ಅದ್ರ ಬಗ್ಗೆ ಚರ್ಚೆ ಬೇಡ? ಫೋಟೋ ತೋರಿಸ್ತಾ ಇದ್ದೀರಿ, ಓಕೆ, ಬಟ್ ಇದ್ರ ಇನ್ವಾಲ್ವ್ ಯಾರು ಇರ್ಬೋದು? ಈಗ ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಇಂಥದ್ರಾಗ ಇನ್ವಾಲ್ವ್ ಇರ್ತಾರೆ, ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಏನು ಬೇಕಿದಾಗುತ್ತೆ, ಬಟ್ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ವ್ ಇದ್ದರೆ ಅದು ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ. ಅದು ಯಾರು ಆ ಥರ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಹೆಸರು ಬರುತ್ತೆ, ಸಿಕ್ಕಾಳ್ತಾರೆ. ಅದಕ್ಕೇನು ಸಂಬಂಧ ಇದೆ? ಮಾಹಿತಿ ಯಾರು ಅಂತ ಹೇಳಿ ಬಹಿರಂಗ ಮಾಡಿ ಅಂತೇಳಿ ಸದನದಲ್ಲೂ ಕೇಳ್ತಾರೆ, ಹೊರಗಡೆನೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಗೃಹ ಇಲಾಖೆ ಕೂಡ ಮಾಹಿತಿ ಇವರೇ ಕೊಡ್ಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಲ್ವಾ? ಬಿ ಜೆ ಪಿಯವರು ಕೊಡ್ಬೇಕು, ಮಾಹಿತಿ ಅವ್ರ ಹತ್ರ ಇದೆ. ಒಂದು ಈ ಕಡೆ ಬಂತು ಬಂಗಾರ, ಮತ್ತು ಬಂಗಾರ ಹೆಂಗೆ ಒಳಗಡೆ ಹೆಂಗೆ ಬಂತು? ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ? ಬಿ ಜೆ ಪಿ ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ. ಬಿ ಜೆ ಪಿ ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ, ಕೇಂದ್ರ ಸಚಿವರುಗಳು ಇನ್ವಾಲ್ವ್ ಇದ್ದಾರೆ. ಬರೀ ಇದೇ ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು. ಅದು ಕೂಡ ತನಿಖೆ ಆಗಲಿ ಅಂತೀರಿ? ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಮತ್ತು ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು, ಒಂದೇ ಏರ್ಪೋರ್ಟ್ನಾಗ ಆಗಿದೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಇದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವ ಸಂತೋಷ್ ಲಾಡ್ ಅವರು ಹೇಳುವಂಥದ್ದು ಕೇವಲ ಇಲ್ಲಿ ರಾಜ್ಯದ ಸಚಿವರು ಅಥವಾ ಇನ್ಯಾರೋ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ಆದರೆ ಇಲ್ಲಿ ಕೇಂದ್ರದ ಮಂತ್ರಿಗಳು ಯಾಕೆ ಭಾಗಿಯಾಗಿರಬಾರ್ದು, ಏವಿಯೇಷನ್ ಮಿನಿಸ್ಟರ್ಗಳು ಯಾಕೆ ಭಾಗಿಯಾಗಿರಬಾರ್ದು ಅಂತಕ್ಕಂತಹ ಒಂದು, ಅಂದರೆ ಕೇಂದ್ರದ ಮೇಲೇ ಬೊಟ್ಟು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ BJP ಟ್ವೀಟ್ ಮಾಡಿದೆ, ಹೌದು ಸಾಮಾಜಿಕ ಜಾಲತಾಣ ಇದೆ, ಮಾಡ್ತಾರೆ. ಆದರೆ ಅವರ ಸಚಿವರೇ ಅಂದರೆ ನೇರವಾಗಿ BJPಯವರೇ ಯಾಕೆ ಕೇಂದ್ರ ಸಚಿವರುಗಳು ಭಾಗಿಯಾಗಿರಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೋಡೋಣ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ನಾಗರಾಜ್ ಅಪ್ಪಸಂದ್ರ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಹೇಗಾಗಿದೆ ಅಂತಂದರೆ, ಈ ಸ್ಟೋರಿ ತಲೆಗೊಬ್ಬರ ಆಗ್ಬಿಟ್ಟಿದೆ. ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆರಂಭದಲ್ಲಿ ಕ್ರೈಮ್ ಆಂಗಲ್ ಅಂತ ನೋಡಿದ್ರೆ ನೆಕ್ಸ್ಟ್ ಈಗ ರಾಜಕಾರಣ ಬೇರೆ 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 ಆ್ಯಂಗಲ್ ಇದೆ. ಅದು ಚೆನ್ನಾಗಿದೆ ಒಂಥರ. ಈಗ CID ಕೊಟ್ಟಿದ್ರು, ಹೌದು,
ಆ ಪ್ರೋಟೋಕಾಲ್ ಯಾರು ಕೊಡಿಸಿದ್ರು, ರಾಮಚಂದ್ರ ರಾವ್ ಅವರು ಭಾಗಿಯಾಗಿದ್ರ ಅಂತೇಳಿ ವಾಪಸ್ ತಗೊಂಡ್ರು. ಅದು ಯಾಕೆ ವಾಪಸ್ ತಗೊಂಡ್ರು ಗೊತ್ತಿಲ್ಲ ನನಗೆ. ನಾಗರಾಜ್ ಉತ್ತರ ಕೊಡ್ಬೋದು. ಬಹುಶಃ ಅದು ವಿಮಾನಯಾನ ವಿಚಾರಕ್ಕೆ ಬರೋ ಕಾರಣಕ್ಕಾಗಿ CIDಗೆ ಬರೋದಿಲ್ಲೋ ಏನೋ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು, ಇಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾಗರಾಜ್ ನೀವು ಕೂಡ ಕೇಳ್ಕೊಳ್ಳಿ. ಅಂದರೆ ನಾನು ಒಬ್ಬ ಜನಸಾಮಾನ್ಯರ ದೃಷ್ಟಿಯಿಂದ ಥಿಂಕ್ ಮಾಡ್ತೀನಿ. ಚಿನ್ನ ತಗೊಂಡು ಹೋಗ್ತಾ ಇದ್ಲು, ತಗೊಂಡು ಬರ್ತಾ ಇದ್ಲು. ಈಗ ಸಾಧಾರಣವಾಗಿ ಒಬ್ಬ ದುಡ್ಡಿದ್ದವ ಚಿನ್ನ ತಗೊಂಡ ಖರೀದಿ ಮಾಡ್ತಾರೆ. ಈಗಲೂ ಕೆಲವರು ಮಾಡ್ತಾರೆ. ಈಗ ಒಬ್ಬ ಹೆಣ್ಣುಮಗಳಿಗೆ ಇಷ್ಟು ಚಿನ್ನ ತಗೊಂಡು ಬರ್ಬೋದು ಅಂತ ಇದೆ. ಈಗ ಶ್ರುತಿ ದುಬೈಗೆ ಹೋದ್ರಪ್ಪ. ಶ್ರುತಿ ಅವ್ರ ಬಳಿ ಇಷ್ಟು ದುಡ್ಡಿತ್ತು. ಶ್ರುತಿ ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಚಿನ್ನ ಟ್ಯಾಕ್ಸ್ ಕಟ್ಟಿ ತಗೊಂಡು ಬರೋದು ಬೇರೆ, ಅಥವಾ ಒಂದು ಬೇರೆ ಮೈ ಮೇಲೆ ಹಾಕ್ಕೊಂಡೇನೋ ಬಂದಿರ್ಬೋದೇನೋ. ಆಯ್ತು, ಅವರಿಗೆ ಲಾಭ ಆಯಿತು, ಅದು ಪರ್ಸನಲ್. 14 kg ಅಂತ ಹೇಳುವಾಗ ನಿಮ್ಮ ಪರ್ಸನಲ್ಲ, 14 kg ತರೋಕ್ಕಾಗತ್ತಾ? 14 kg ಹ್ಯಾಂಡ್ ಬ್ಯಾಗಿಗೆ ಅವಕಾಶ ಇಲ್ಲ. 15 kg ಚಿನ್ನ ಹೆಂಗೆ ತಂದ್ರಿ? ನಿಮ್ಮನ್ನಲ್ಲಿ ಚೆಕ್ ಮಾಡುವ 2 ಅಂತ ಹೇಳಲ್ವಾ? ಮೆಟಲ್ ಡಿಟೆಕ್ಟರ್ ಹೇಳಲ್ವಾ? ಒಂದು. ಆಮೇಲೆ ಶೂವಿನಲ್ಲಿ ಒಂದು ಸಣ್ಣ ಪೀಸ್ ಏನು ಇದಿದ್ರೆ, ಅಥವಾ ಕಿಸೆಯಲ್ಲಿ ಮರ್ತೋಗಿ 4 ಆಣೆ ಇದ್ದರೆ ಆಗ 2 ಏನಂತೆ ಮೆಟಲ್ ಡಿಟೆಕ್ಟರ್. ಇಷ್ಟೆಲ್ಲ ಇದು 14 kg ಹೆಂಗೆ ತಂದ್ರಿ? ಆಮೇಲೆ ಇಲ್ಲಿ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು? ಹಾಗಿದ್ರೆ ಇದರ ಹಿಂದೆ ಒಂದು ಏನೋ ಇದೆಯಾ, ಏನು ಮಾಫಿಯಾ ಇದೆಯಾ? ಆಮೇಲೆ ಇವರು ಅನೇಕ ಬಾರಿ ದುಬೈಗೆ ಹೋದರು, ಏರ್ಪೋರ್ಟಲ್ಲಿ ಇಳಿದ್ರು, ಅಲ್ಲಿಂದ ವಾಪಸ್ ಬಂದರು, 40 ಬಾರಿ ಹೋದರು. ಇಷ್ಟೆಲ್ಲ ಘಟನಾವಳಿಗಳು ಕೇಳಿ ಬರ್ತಾ ಇದೆ. ಆಮೇಲೆ ಇದಕ್ಕೆ ಸಚಿವರುಗಳ ಕೃಪಾ ಕಟಾಕ್ಷ ಇಲ್ಲದಿದ್ದರೆ ಅವರು ಬದುಕೋಕೆ ಸಾಧ್ಯನೇ ಇಲ್ಲ ಅಂತ. ಹಾಗಿದ್ರೆ ಇವರು ಚಿನ್ನವನ್ನು ಮಾರ್ತಾ ಇದ್ರಾ, ಅಥವಾ ಇವರು ಅದರಲ್ಲಿ ಎಷ್ಟು ಪ್ರಶ್ನೆಗಳು ನೋಡಿ. ಹೌದು ನೋಡಮ್ಮ, ನಿನಗೇನು ಕೆಲಸ ಇಲ್ಲ, ನೀನು ಏರ್ಪೋರ್ಟಲ್ಲಿ ಇರ್ತೀಯ. ಹೆಂಗೋ ಈಗ ಟಿಕೆಟ್ ತಗೊಂಡಂಗೆ. ಈಗ ಸಾಧಾರಣವಾಗಿ ಲೈನಲ್ಲಿ ಪಿಕ್ಚರ್ ನೋಡೋದಕ್ಕೆ ನಿಂತಿರ್ತೀವಿ. ಯಾವುದಕ್ಕೆ? ಸಿನಿಮಾ ನೋಡೋದಕ್ಕೆ. ಮೊದಲೆಲ್ಲ ಹಂಗೆ ಆಗ್ತಿತ್ತು, ನಾನು ಮಾಡ್ತಿದ್ದೆ, ಇಲ್ಲ ಅಂತಲ್ಲ. ಒಬ್ಬರಿಗೆ 2 ಟಿಕೆಟ್ ಮಾತ್ರ ಅಂತಿರುತ್ತೆ. ನಮಗೆ 1 ಟಿಕೆಟ್ ಮಾತ್ರ ತಗೊಳ್ಳೋಕೆ ಅವಕಾಶ ಇರೋದು. ಸರ್ ಇನ್ನೊಂದು ಟಿಕೆಟ್ ತಗೋತೀರಾ ಅಂತ ಕೇಳಿದಾಗ ಕೊಡಿ ಅಂತಂದ್ಬಿಟ್ಟು. ಟಿಕೆಟ್ಗೆ ಎಷ್ಟು? 10 ರೂಪಾಯಿ. ನೀವು 20 ರೂಪಾಯಿ ಕೊಟ್ಟರೆ ತಗೋತೀನಿ ಅಂತಂದರೆ 20 ರೂಪಾಯಿ ತಗೊಂಡ 10 ರೂಪಾಯಿ ಕಿಸೆಗೆ ಹಾಕೊಂಡ ಹೋದ, ಅಲ್ಲಿಗೆ ಮುಗೀತು. ಅವ್ನು ಪಿಕ್ಚರ್ ನೋಡಿದ್ರ, ಪಿಕ್ಚರ್ ನೋಡಿ ಭಾವುಕನಾದನ, ಪಿಕ್ಚರ್ ನೋಡಿ ಅವನ ಗರ್ಲ್ ಫ್ರೆಂಡ್ಗೆ ಪತ್ರ ಬರೋದನ್ನ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ 10 ರೂಪಾಯಿ ಸಿಕ್ತು. ಇದು ಹಿಂಗ? ಇಲ್ಲೊಂದು ಚಿನ್ನದ ಗಟ್ಟಿ ಕೊಡ್ತೀನಮ್ಮ, ಅಲ್ಲಿ ಹೋಗಿ ಅಲ್ಲಿ ಕೊಟ್ಬಿಡು, ನಿನ್ನ ಕಮಿಷನ್ ನಿನಗೆ ಬರುತ್ತೆ, ಅಷ್ಟೇನಾ? ಇಲ್ಲ, ಮತ್ತೆ ಇನ್ವಾಲ್ವ್ಮೆಂಟ್ ಇದೆಯಾ? ಆಕೆ ಗಂಡ, ಆಕೆಯ ಮಲ ತಂದೆ. ಯಾಕೆಂದರೆ ಈ ಏನು ರಾವ್ ಅವರಿದ್ದಾರಲ್ಲ, ಅವರ ರಾಮಚಂದ್ರ ರಾವ್ ಅವರ ಸ್ವಂತ ಹೆಂಡತಿ ಅಲ್ಲ ಅದು. ಹೆಂಡತಿ ಸ್ವಂತ ಮಗಳು ಮಾತ್ರ ಅವರು. ಅಲ್ಲ, ಅವ್ರು 2ನೇ ಮದುವೆ ಆಗ್ತಾರೆ, ಅವ್ರಿಗೂ ಮೊದಲು ಮದುವೆ ಆಗಿರುತ್ತೆ. ಅಲ್ಲಿ ಆದಂಥ ಮಗು ಅದು. ಸೊ ಆ ರೀತಿ ಇರುವಂಥದ್ದು ಬಿಡಿ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಈಗ ನಾನು ಹೇಳಿದೆ ಅಲ್ವಾ, ತಲೆ ಗೊಬ್ಬರ ಆಗ್ಬಿಟ್ಟಿದೆ. ಇದು ಎಲ್ಲಿಂದ ಪ್ರಶ್ನೆ ಶುರು ಮಾಡಬೇಕು, ಏನಾಗಬೇಕು ಅಂತೇಳಿ. ನಾಗರಾಜ ಬಳಿಗೆ ಹೋಗೋಣ. ನಾಗರಾಜ್ ಇದು ಸೆಂಟ್ರಲ್ ಮೇಲೆ ಹೋಗ್ತಾ ಇದೆ, ಸ್ಟೇಟ್ ಮೇಲೆ ಹೋಗ್ತಾ ಇದೆ, ಆಮೇಲೆ ಆ ಪಕ್ಷಕ್ಕೆ ಹೋಗ್ತಾ ಇದೆ, ಈ ಪಕ್ಷಕ್ಕೆ ಹೋಗ್ತಾ ಇದೆ. 5 ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದೆ. ಒಂದು ವಿಸ್ತಾರವಾಗಿ ಅಲ್ಲದಿದ್ರೂ ಕೂಡ ಸ್ಫುಟವಾಗಿ ಜನರಿಗೆ ಏನು ತಿಳಿಸ್ಬೋದು ಈ ಘಟನೆ ಬಗ್ಗೆ? ಜಯಪ್ರಕಾಶ್, ಮೊದಲನೇದಾಗಿ ಏನು ವಿವಾಹಿತ ಮಹಿಳೆ ಇಷ್ಟು ಚಿನ್ನವನ್ನು ಭಾರತಕ್ಕೆ ತನ್ನ ಮೈ ಮೇಲೆ ಹಾಕ್ಕೊಂಡು ಬರಬೇಕು ಅಂತಂತೇಳಿ ಒಂದಷ್ಟು ಗೈಡ್ಲೈನ್ಸ್ ಇದೆ. ಅಷ್ಟು ಪ್ರಕಾರ ಅಷ್ಟು ತಂದರೆ ಕಾನೂನು ಪ್ರಕಾರ ಅಪರಾಧ ಅಲ್ಲದೆ ಚಿನ್ನವನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಅಥವಾ ಕೊಂಡ್ಕೊಂಡು ಬರೋದಕ್ಕೆ ಅವಕಾಶ ಇದೆ. ಇದಕ್ಕೆ ಕಸ್ಟಮ್ಸ್ ಟ್ಯಾಕ್ಸ್ 6% ಇದೆ, ಮತ್ತು GST 3%. ಇವುಗಳನ್ನು ಪೇ ಮಾಡಿ ನೀವು ಎಷ್ಟು ಚಿನ್ನವನ್ನು ಬೇಕಾದರೂ ಕೊಂಡುಕೊಂಡು ಬರ್ಬೋದು. ಆದರೆ ಇದು ಯಾವುದೂ ಇಲ್ಲದೇ ಈ ಒಂದು 14 kg ಚಿನ್ನವನ್ನು ತಂದಿರೋದ್ರಿಂದ ಇದನ್ನು ಸ್ಮಗ್ಲಿಂಗ್ ಅಂತೇಳಿ ಪರಿಗಣನೆ ಮಾಡಿರ್ತಕ್ಕಂಥದ್ದು ಒಂದು ಅಂಶ. 2ನೇ ಅಂಶ ಏನಂತಂದರೆ, ಏನು ಈಕೆ ಬರೋದಕ್ಕೆ ಸಾಮಾನ್ಯವಾಗಿ VVIP ಪ್ರೋಟೋಕಾಲ್ನಲ್ಲಿ 2 ವಿಚಾರ ಇರುತ್ತೆ. ಒಂದು ಗ್ರೀನ್ ಚಾನಲ್ ಮತ್ತು 2ನೇದಾಗಿ ರೆಡ್ ಚಾನಲ್ ಅಂತ ಇರುತ್ತೆ. ಸಾಮಾನ್ಯವಾಗಿ ರೆಡ್ ಚಾನಲಲ್ಲಿ ಬರೋರನ್ನ ವ್ಯಕ್ತಿಯನ್ನು ಪರಿಶೀಲನೆ ಮಾಡ್ತಾರೆ, ಮತ್ತು ಅವ್ರು ತೆಗೆದುಕೊಂಡು ಬಂದಿರತಕ್ಕಂಥ ಲಗೇಜನ್ನು ಸಹ ಪರಿಶೀಲನೆಯನ್ನು ಮಾಡ್ತಾರೆ. ಆದರೆ ಈ ಒಂದು ಗ್ರೀನ್ ಚಾನಲ್ ಏನಿದೆ, ಈ ಗ್ರೀನ್ ಚಾನಲ್ನಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳನ್ನು ಅವರ ಲಗೇಜನ್ನು ಮಾತ್ರ ಪರಿಶೀಲನೆಗೆ ಒಳಪಡಿಸ್ತಾರೆ. ಇವರು VVIP ಪ್ರೋಟೋಕಾಲ್ ಇರೋದ್ರಿಂದ ಅವರನ್ನು ಹಾಗೆ ಕರೆದುಕೊಂಡು ಬರ್ತಾರೆ ಗ್ರೀನ್ ಚಾನಲ್ನಲ್ಲಿ ಬರುವಂಥ ವ್ಯಕ್ತಿಗಳನ್ನು. ಹೀಗಾಗಿ ರನ್ಯ ಬಂದಿರತಕ್ಕಂಥದ್ದು ಗ್ರೀನ್ ಚಾನಲ್ನಲ್ಲಿ ಹೊರಗಡೆ ಬಂದರು ಅಂತಂತೇಳಿ DRI ಅಧಿಕಾರಿಗಳು ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ದಾಖಲೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಒಂದು ಗ್ರೀನ್ ಚಾನಲ್ ಹೆಂಗೆ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಮಾಡಲಿಕ್ಕೆ ಹೋದಾಗ, ಸಂಪೂರ್ಣವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳು ಪ್ರೋಟೋಕಾಲ್ ಅಧಿಕಾರಿಗಳಿಗೆ, ಈ ಏರ್ಪೋರ್ಟ್ನಲ್ಲಿ ಏನು ಪ್ರೋಟೋಕಾಲ್ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಯಾರಾದರೂ ಫೋನ್ ಮಾಡಿ ಹೇಳಿದ್ರಷ್ಟೇ ಈ ಒಂದು ಪ್ರೋಟೋಕಾಲ್ ಸಿಗುವಂಥದ್ದು. ಅದು ಅವರ ಮಲತಂದೆ ಆಗಿರ್ತಕ್ಕಂಥ DGP ರಾಮಚಂದ್ರ ರಾವ್ ಮಾಡಿದಾರಾ ಅಥವಾ ಇನ್ಯಾರಾದರೂ ರಾಜಕಾರಣಿಗಳು ಮಾಡಿದಾರಾ ಅನ್ನೋದು ಈಗ DRI ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರ್ತಕ್ಕಂಥದ್ದು. DRI ಮೂಲಗಳ ಪ್ರಕಾರ
ಪ್ರಕಾರ ಸಾಕಷ್ಟು ಜನ ಕೇವಲ ರಾಮಚಂದ್ರ ರಾವ್ ಮೇಲೆ ಮಾತ್ರ ಅನುಮಾನವನ್ನು ಪಡಲಾಗ್ತಾ ಇದೆ. ಅದು ಬಿಟ್ಟು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಈಕೆಗೆ ಪ್ರೋಟೋಕಾಲ್ ಕೊಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸದ್ಯಕ್ಕೆ ಬೇಸಿಕ್ ಆಗಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಪೊಲೀಸ್ ಇಲಾಖೆ ಜೊತೆಗೆ ರಾಜ್ಯ ರಾಜಕಾರಣಿಗಳ ಮೇಲೆ ಅನುಮಾನ ಬರುತ್ತೆ. ನಾಲ್ಕನೇದಾಗಿ ಈಕೆಗೆ ಆ ಕೇಂದ್ರದ ನಂಟೆಂಗೆ ವಿಮಾನಯಾನ ಬರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ವಿಮಾನಯಾನ ಇಲಾಖೆಯಲ್ಲಿ ಈಕೆ ದುಬೈನಲ್ಲಿ ಏನು ಚಿನ್ನವನ್ನು ತೆಗೆದುಕೊಂಡು ಬಂದರು, ದುಬೈನಲ್ಲಿ ಚಿನ್ನವನ್ನು ಅಲ್ಲಿಯ ಕಸ್ಟಮ್ಸನ್ನು ಕ್ಲಿಯರ್ ಮಾಡಿಕೊಂಡು ಜಿನೆವಾಗೆ ಹೋಗ್ತೀನಿ ಅಂತಂತೇಳಿ ಭಾರತಕ್ಕೆ ಬರ್ತಾರಂತಂದರೆ ಅಲ್ಲಿಯ ಎಂಬಸಿ ಅಧಿಕಾರಿಗಳೇನಾದರೂ ಈಕೆಗೆ ಸಹಾಯ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ. ಇದೇ ಕಾರಣಕ್ಕೆ CBI ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಎಂಬಸಿ ಅಧಿಕಾರಿಗಳು ಜೊತೆಗೆ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ ಅಧಿಕಾರಿಗಳು ಇರೋದ್ರಿಂದ CBI ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಏನು 5 ತನಿಖಾ ಸಂಸ್ಥೆಗಳು DRI ಮಾಡ್ತಾ ಇದೆ, CBI ಮಾಡ್ತಾ ಇದೆ, ಜೊತೆಗೆ CIDಗೆ IAS ಅಧಿಕಾರಿ ನೇತೃತ್ವದಲ್ಲಿ ಕೊಟ್ಟಿದ್ರು, CID ಕೊಟ್ಟು ವಾಪಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ED ಮತ್ತು IT ಯಾವಾಗ ಬೇಕಾದರೂ ಎಂಟ್ರಿ ಆಗ್ಬೋದು. ಈ ಎಲ್ಲ ಆಯಾಮಗಳಿರೋದ್ರಿಂದ ಈ ವಿಚಾರದಲ್ಲಿ ಇಷ್ಟು ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.